ಡಿ ಬಾಸ್ಗೆ ಕಂಟಕ ಮುಕ್ತವಾಗಿ ಬೇಲ್ ಸಿಕ್ಕು ಜೈಲಿನಿಂದ ಹೊರಬರಲಿ ಎಂದು ಕಾಟೇರಮ್ಮ ದೇವಿಗೆ ಹರಕೆ ಕಟ್ಟಿದ ಹೊಸಕೋಟೆ ತಾಲೂಕು ಡಿ ಬಾಸ್ ಅಭಿಮಾನಿಗಳು. ಆಷಾಢ ಮಾಸದಲ್ಲಿ ಅದರಲ್ಲೂ ವಿಶೇಷವಾಗಿ ಅಮಾವಾಸ್ಯೆಯಂದು ಶಕ್ತಿ ದೇವತೆಗಳನ್ನು ಪೂಜೆ ಮಾಡಿ ಹರಕೆ ಕಟ್ಟಿದರೆ ಅವರ ಹರಕೆ ಈಡೇರುತ್ತದೆಂಬ ಪ್ರತೀತಿ ತಲತಲಾಂತರಗಳಿಂದ ಭಾರತ ದೇಶದಲ್ಲಿ ನಡೆದು ಬಂದಿದ್ದು, ಅದರಂತೆಯೇ ಇಂದು ಹೊಸಕೋಟೆ ತಾಲೂಕು ಡಿ ಬಾಸ್ ಅಭಿಮಾನಿಗಳು ಕರ್ನಾಟಕ ಚಕ್ರವರ್ತಿ ತೂಗುದೀಪ್ ದರ್ಶನ್ ಸೇವಾ ಸಮಿತಿಯ ಅಧ್ಯಕ್ಷರಾದ ದಚ್ಚರಾಜ್ ಸೇರಿದಂತೆ ಅವರೆಲ್ಲ ಅಭಿಮಾನಿಗಳು, ಸ್ನೇಹಿತರು, ಮಹಿಳಾ ಅಭಿಮಾನಿಗಳು ಇಂದು ಹೊಸಕೋಟೆ ತಾಲೂಕಿನಲ್ಲಿ ಅತ್ಯಂತ ಶಕ್ತಿಶಾಲಿ ಹಾಗೂ ಪವಾಡಗಳು ನಡೆಸುತ್ತಿರುವ ದೇವಿ ಎಂದೇ ಪ್ರಸಿದ್ಧಿಯಾಗಿರುವ ಉಪ್ಪಾರಳ್ಳಿ ಆಲ್ಪ್ನಲ್ಲಿ ಕಾಟೇರಮ್ಮ ದೇವಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ತೆಂಗಿನಕಾಯಿ ಹರಕೆಯನ್ನು ಕಟ್ಟಿ ಡಿ ಬಾಸ್ ಅವರು ಶೀಘ್ರವಾಗಿ ಕಂಟಕ ಮುಕ್ತರಾಗಿ ಅವರಿಗೆ ಬೇಲ್ ಸಿಕ್ಕು ಜಾಮೀನಿನ ಮುಖಾಂತರ ಹೊರಗೆ ಬರಲಿ ಎಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಹರಕೆಯನ್ನು ಕಟ್ಟಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಚಕ್ರವರ್ತಿ ತೂಗುದೀಪ್ ದರ್ಶನ್ ರವರ ಸೇವಾ ಸಮಿತಿಯ ಅಧ್ಯಕ್ಷರಾದ ದಚ್ಚರಾಜ್ ಅವರು ಮಾತನಾಡಿ, ನಾವು ನ್ಯಾಯಾಂಗ ವ್ಯವಸ್ಥೆಗೆ ಕಾನೂನಿಗೆ ತಲೆಬಾಗುತ್ತೇವೆ, ಅದರ ಬಗ್ಗೆ ನಾವು ಮಾತನಾಡುವುದಿಲ್ಲ. ಆದರೆ ನಮ್ಮ ಅಭಿಮಾನಿ ದೇವರಾಗಿರ್ತಕ್ಕಂಥ ಡಿ ಬಾಸ್ ಅವರು ಶೀಘ್ರವಾಗಿ ಕಂಟಕ ಮುಕ್ತರಾಗಿ ಅವರಿಗೆ ಬೇಲ್ ಸಿಕ್ಕು ಜಾಮೀನಿನ ಮೇಲೆ ಹೊರಗಡೆ ಬರಲಿ ಎಂದು ನಾವು ಕಾಟೇರಮ್ಮ ದೇವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ತೆಂಗಿನಕಾಯಿಯನ್ನು ಕಟ್ಟಿದ್ದೇವೆ. ಆ ತಾಯಿಯನ್ನು ನಂಬಿದ್ದು ತಾಯಿಯ ಆಶೀರ್ವಾದ. ನಮ್ಮ ಡಿ ಬಾಸ್ ಅವರು ಕೂಡ ದೇವಿಯ ಆರಾಧಕರಾಗಿದ್ದು ಅವರು ಕಂಟಕ ಮುಕ್ತರಾಗಲಿ ಎಂದು ಪ್ರಾರ್ಥಿಸಿದ್ದೇವೆ ಎಂದರು. ಹೊಸಕೋಟೆ ದಚ್ಚರಾಜ್ ಅಂತ ನಮ್ಮ ಅಖಿಲ ಕರ್ನಾಟಕ ದರ್ಶನ್ ಸೇನಾ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ತಂಡ ಬಂದಿದ್ದೀವಿ. ಕಾಟೇರಮ್ಮನು ಅಂದರೆ ಎಲ್ಲರಿಗೂ ಗೊತ್ತು, ಕರ್ನಾಟಕದಲ್ಲಿ ಅತಿ ಪ್ರಸಿದ್ಧವಾದ ದೇವಾಲಯ ಅಂದರೆ ಅದು ನಮ್ಮ ಹೊಸಕೋಟೆನಲ್ಲಿ ಕಾಟೇರಮ್ಮ ಅಂತ. ಆ ಕಾಟೇರಮ್ಮನ ಹತ್ರ ಏನು ಬೇಡ್ಕೊಂಡ್ರು ಹೊರ ಕೊಡ್ತಾಳೆ ಅನ್ನೋದು ಎಲ್ಲರಿಗೂ ಈಗಾಗಲೇ ಸಾಕ್ಷಿ ಇದೆ. ಈಗಲೂ ಸಮೇತ ಇವಾಗ 40 ದಿವಸ ಆಗಿದೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ. ಇದು ಕಾಟೇರಮ್ಮನ ಹತ್ರ ಬಂದು ಹೋದಾದ್ಮೇಲೆ ಇದು ಆದಷ್ಟು ಬೇಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ, ಯಜಮಾನರಿಗೆ ಒಂದು ಜಾಮೀನು ಸಿಗುವಂಥ ಕೆಲಸನ ಆಗುತ್ತೆ ಅಂತ ಅಪಾರವಾದ ನಂಬಿಕೆ ಮೇಲೆ ನಾವು ಬಂದು ಹರಕೆ ಕಟ್ಟಿದ್ದೀವಿ, ಪೂಜೆ ಸಲ್ಲಿಸಿದ್ದೀವಿ. ಆ ಅಮ್ಮನ ಕಣಿಸ್ತಾಳೆ. ಆ ಅಮ್ಮನ ಮೇಲೆ ಅಷ್ಟೊಂದು ಆಶೀರ್ವಾದ ಆಗಿದೆ ನಮ್ಮ ಯಜಮಾನರ ಮೇಲೆ. ಆ ಆಶೀರ್ವಾದ ಫಲಿಸ್ಲಿ ಅಂತ ಇಷ್ಟೆಲ್ಲ ಪೂಜೆಗಳು ಮಾಡ್ಕೊಂಡು ಯಜಮಾನರಿಗೆ ಹರಕೆ ಕಟ್ಟಿದ್ದೀವಿ. ಈಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರೋದ್ರಿಂದ ನಾವು ಅದ್ರ ಬಗ್ಗೆ ಏನೂ ಮಾತಾಡಲ್ಲ. ಸೊ ಆದಷ್ಟು ಬೇಗ ಬರಲಿ ಯಜಮಾನರು ಅನ್ನೋದಷ್ಟೇ ನಾವು ಕೋರ್ತೀವಿ. ಜೈ ಡಿ ಬಾಸ್, ಜೈ ತೂಗುದೀಪ.